ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿ. ನಿಮ್ಮೆಲ್ಲ ಉಪಕರಣಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಮಕ್ಕಳ ಪೋಷಣೆ ಬಗ್ಗೆ ಭಾಗ 1. ಮಕ್ಕಳ ಪೋಷಣೆ ಬಗ್ಗೆ ಭಾಗ 1. ದೇವನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಹಳ ವಿಶೇಷವಾದಂಥ ಒಂದು ಸಂದೇಶವಾಗಿದೆ. ಇವತ್ತು ಅನೇಕರು ಮಕ್ಕಳು ಹಾದಿ ತಪ್ಪಿ ಹೋಗುವುದಿದೆ. ಅದು ಯಾಕೆ? ಕಾರಣ ಏನಪ್ಪ ಅಂದರೆ, ಮಕ್ಕಳನ್ನು ಚಿಕ್ಕದರಿಂದಲೇ ಸರಿಯಾಗಿ ಪೋಷಣೆ ಮಾಡ್ತಾ ಬರದ ಹೋದರೆ, ಅವರಿಗೆ ಸರಿಯಾದ ತಿಳುವಳಿಕೆ ಜ್ಞಾನ ಕೊಡದ ಹೋದರೆ, ಅವರಿಗೆ ಬುದ್ಧಿವಾದ ಹೇಳದೆ ಹೋದರೆ, ಅವರನ್ನು ಶಿಸ್ತಿನಲ್ಲಿ ಸಾಕದೆ ಹೋದರೆ ಖಂಡಿತವಾಗಿ ಅವರಿಗೆ ಏನಾಗ್ತದೆ, ಅಲ್ಲಿ ಮಕ್ಕಳು ಹಾದಿ ತಪ್ಪಿ ಹೋಗಲು ಕಾರಣವಾಗ್ತಾರೆ. ಹಾಗೆ ಮಕ್ಕಳ ಒಂದು ಆಶೀರ್ವಾದಕ್ಕೆ ತಂದೆ ತಾಯಿ ಕೂಡ ಕಾರಣ. ಅದನ್ನು ನೋಡಿಕೊಂಡು ದೇವರು ಸಹಾಯವನ್ನು ಮಾಡೋರಾಗಿದ್ದಾರೆ. ಮತ್ತು ಆಮೇಲೆ ನನ್ನ ಮಗ ಹಾಗೆ ಮಾಡ್ದ, ನನ್ನ ಮಗಳು ಹೀಗೆ ಮಾಡ್ದ ಅಂತ ಹೇಳಿ ಪ್ರಯೋಜನವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಮಕ್ಕಳ ಒಂದು ಭವಿಷ್ಯ ಕೂಡ ತಂದೆ ತಾಯಿಯ ಕೈಯಲ್ಲಿ ಕೂಡ ಅಡಗಿದೆ. ಆದ್ದರಿಂದ ಆ ವಿಷಯವನ್ನು ತಿಳಿದುಕೊಳ್ಳೋಣ. ಈಗ ವಚನದ ಕಡೆಗೆ ಹೋಗೋಣ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನವನ್ನು ನೋಡುವಾಗ, ಆದರೆ ಇದು ಬೈಬಲ್ ಮುಖಾಂತರ ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬರಿಗೂ ಸಂಬಂಧಪಡುವಂಥದ್ದೇ, ದೇವರು ಬೇರೆ ಯಾರಲ್ಲ, ಎಲ್ಲ ಗ್ರಂಥಗಳು ಒಂದೇ. ಅಂದರೆ ಸತ್ಯ ದೇವರಿಗೆ ನಾನಾ ಥರದ ಹೆಸರುಗಳಿವೆ ಅಂತ ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ಆ ಯೇಸುವೆ ಪರಮಾತ್ಮನೂ ಭಗವಂತನೂ ಆಗಿದ್ದಾನೆ, ಯೆಹೋವನೂ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬಹಳಷ್ಟು ವಿಷಯಗಳು ನಮಗೆ ಬೈಬಲಲ್ಲೇ ಸರಿಯಾದ ಜ್ಞಾನ ತಿಳುವಳಿಕೆ ಸಿಕ್ಕುವಂಥದ್ದು. ಆದ್ದರಿಂದ ಬೈಬಲ್ ವಾಕ್ಯದ ಮುಖಾಂತರನೇ ಮಾತನಾಡುವನಾಗಿದ್ದೇನೆ ದೇವರ ಆಶೀರ್ವಾದದಿಂದ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ ನೋಡುವಾಗ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ನೋಡಿ, ದೇವರು ಏನು ಮಾಡಿದ್ರಲ್ಲಿ, ಮೊದಲು ಗಂಡು ಹೆಣ್ಣನ್ನು ದೇವರು ಸೃಷ್ಟಿ ಮಾಡಿದರು ಅಂತೇಳಿ ನಾವು ಆದಾಗ ಬಹಳ ಸಲ ತಿಳಿದುಕೊಂಡಿದ್ದೇವೆ. 28ನೇ ವಚನ ನೋಡುವಾಗ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಗಂಡು ಹೆಣ್ಣನ್ನು ದೇವರು ಸೃಷ್ಟಿ ಮಾಡಿ ಇಲ್ಲಿ ಅವರಿಗೆ ಮಕ್ಕಳ ವರವನ್ನು ಕೊಡ್ತಾ ಇದ್ದಾರೆ. ಗಂಡ ಹೆಂಡತಿಗೆ ನೀವು ಭೂಲೋಕದಲ್ಲೆಲ್ಲ ತುಂಬಿಕೊಂಡು ಭೂಲೋಕವನ್ನು ವಶಪಡಿಸಿಕೊಳ್ಳಿರಿ ಅಂತ. ಹಾಗೆ ಗಂಡು ಹೆಣ್ಣಿಗೆ ಮಕ್ಕಳನ್ನು ಕೊಡೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆದರೆ ಅದನ್ನು ಮಕ್ಕಳಿಗೆ ಜನನ ಕೊಟ್ಟು ಅವರನ್ನು ಪೋಷಿ ಸಲಹುವಂಥ ಹಾಕುವಂಥ ಒಂದು ಜವಾಬ್ದಾರಿಕೆಯನ್ನು ತಂದೆ ತಾಯಿಗೆ ಕೊಟ್ಟಿದ್ದಾರೆ ಈ ಗಂಡ ಹೆಂಡತಿಗೆ. ಹಾಗೆ ಮೊಟ್ಟ ಮೊದಲು ಮಕ್ಕಳ ಆಶೀರ್ವಾದ ಯಾರಿಂದ? ದೇವರಿಂದ ಬರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆದಿಕಾಂಡ 18ನೇ ಅಧ್ಯಾಯ 19ನೇ ವಚನಕ್ಕೆ ಹೋಗೋಣ. ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ನೋಡಿ, ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು, ಅದಕ್ಕಾಗಿ ನಾನು ಇವರನ್ನು ಆದುಕೊಂಡೆ. ಅವರಿಂದಾಗಿ ನನಗೂ ಕೂಡ ಮಹಿಮೆ ಉಂಟಾಗುವುದು. ಅದಕ್ಕಾಗಿ ನನ್ನನ್ನು ತಿಳಿಯಪಡಿಸುವುದಕ್ಕಾಗಿ, ನನ್ನ ವಿಷಯವನ್ನು ಸಾರುವುದಕ್ಕಾಗಿ, ನನ್ನ ಸಾಕ್ಷಿಯಾಗಿ ಜೀವಿಸುವುದಕ್ಕಾಗಿ ನಾನು ಅವನನ್ನು ಆದುಕೊಂಡೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಏನಾಗಿದೆ, ಇಲ್ಲಿ
ದೇವರು ನಮಗೆ ಮಕ್ಕಳನ್ನು ಕೊಡುವಂಥದ್ದು. ನಾವು ದೇವರು ನಮಗೆ ದರ್ಶನ ಕೊಡ್ತಾ ಇದ್ದಾರೆ, ನಮಗೆ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ಸಾಕಿ ಸಲಹುತ್ತಾ ಇದ್ದಾರೆ, ಮಕ್ಕಳನ್ನು ಕೊಡ್ತಾ ಇದ್ದಾರೆ. ಆಗ ನಾವು ದೇವರು ನಮಗೆ ಕೊಟ್ಟ ಮಕ್ಕಳಿಗೂ ನಾವು ದೇವರ ಜ್ಞಾನವನ್ನು ಕೊಡಬೇಕು. ಅದಕ್ಕೆ ದೇವರು ನಮಗೆ ಮಕ್ಕಳನ್ನು ಕೊಟ್ಟರು. ಎಲ್ರಿಗೂ ಇಂಥ ಜ್ಞಾನವನ್ನು ಕೊಡೋದಿಲ್ಲ. ದೇವರು ಮಕ್ಕಳನ್ನು ಕೊಟ್ಟರು, ಆದರೂ ದೇವರ ಜ್ಞಾನವನ್ನು ತಿಳುವಳಿಕೆ ನಮಗೆ ಕೊಟ್ಟು ಇವತ್ತು ನಮ್ಮನ್ನು ನಡೆಸ್ತಾ ಇರುವಾಗ ನಮಗೆ ಕೊಟ್ಟ ಮಕ್ಕಳಿಗೆ ನಾವು ಸರಿಯಾಗಿ ಸರ್ವ ಸೃಷ್ಟಿಕರ್ತರಾದ ಭಗವಂತ ಪರಮಾತ್ಮನ ಅಂದರೆ ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಹೆಸರುಗಳಿವೆ ಅಂತ ಬಹಳ ಸಲ ತಿಳಿದುಕೊಂಡಿದ್ದೇವೆ. ಹಾಗೆ ನಾವು ಏನು ಮಾಡಬೇಕು, ಮಕ್ಕಳಿಗೂ ಕೂಡ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ತಿಳುವಳಿಕೆ ಕೊಟ್ಟ ಮೇಲೆ, ಜ್ಞಾನ ಕೊಟ್ಟ ಮೇಲೆ ನಾವು ಕೂಡ ನಮಗೆ ದೇವರು ಕೊಟ್ಟ ಮಕ್ಕಳಿಗೆ ದೇವರ ವಿಷಯವನ್ನು ತಿಳಿಸಬೇಕು. ಅದಕ್ಕೆ ನಮ್ಮನ್ನು ದೇವರು ಆದುಕೊಂಡಿದ್ದಾರೆ, ನಮಗೂ ಮಕ್ಕಳನ್ನು ಕೊಟ್ಟಿದ್ದಾರೆ. ಇದು ತಂದೆ ತಾಯಿಗಳ ಒಂದು ಜವಾಬ್ದಾರಿಕೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ತಿಳಿದು ನಾವು ಸುಮ್ಮನೆ ಯಾವಾಗಲೂ ಇರಬಾರದು. ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮಕ್ಕಳು ಎಷ್ಟೊತ್ತು ಮಲಗಿದ್ರು ಕೂಡ ಮಲಗಳಿ ಅಂತ ಒಂದು ವೇಳೆ ಗಂಡ ಬೇಗ ಏಳ್ಸಪ್ಪ ಮಕ್ಕಳನ್ನ ಬೇಗ ಏಳ್ಸು ಅಂತ ಹೇಳಿದ್ರೆ ತಾಯಿಯಂದಿರಿಗೆ ಕೋಪ ಬರುವುದು. ಈ ರೀತಿಯಲ್ಲಿ ಕೂಡ ಬಹಳ ನೋಡ್ತೇವೆ. 7 ಗಂಟೆ 8 ಗಂಟೆವರೆಗೆ ಮಲಗುವುದು ಅದು ಯಾವಾಗಲೂ ಶುದ್ಧ ತಪ್ಪು. ಮಕ್ಕಳನ್ನು ಯಾವಾಗಲೂ ಕನಿಷ್ಠ ಪಕ್ಷ ದೇವರ ಮಾತಿನ ಪ್ರಕಾರ ಚಿಕ್ಕ ಮಕ್ಕಳು ಅವರಿಗೆ ನಿದ್ದೆ ಜಾಸ್ತಿ ಇರ್ತದೆ. ಆದರೆ ಅವರು ಬೆಳೀತಾ ಬಂದಾಗೆ ಆ ಸಮಯಕ್ಕೆ ಸರಿಯಾಗಿ ಅವರನ್ನು ಒಂದು ಕನಿಷ್ಠ ಪಕ್ಷ ಅಂದರೆ ಬೆಳಿಗ್ಗೆ ಚಿಕ್ಕ ಮಕ್ಕಳಾಗಿರೋ ಒಂದು 6 ಗಂಟೆಗೆ ಆದರೂ ಅವ್ರನ್ನ ಇಳಿಸಲೇಬೇಕು. ಎದ್ದಾಗಿ ಅವರಿಗೆ ಹಲ್ಲುಜ್ಜಿ ಮುಖ ತೊಳಿಸಿ ಅಲ್ಲಿಂದ ಅವರಿಗೆ ದೇವರಿಗೆ ಒಂದು ನಮಸ್ಕಾರ ಮಾಡುವಂಥದ್ದನ್ನು ಕಳುಹಿಸಿಕೊಡಬೇಕು. ಇವತ್ತು ಕುರಾನಲ್ಲಿರ್ಬೋದು, ಭಗವದ್ಗೀತೆ, ಮಹಾಭಾರತದ್ದು ಒಂದೇ, ಅಥವಾ ರಾಮಾಯಣ ಇರ್ಬೋದು, ಆಮೇಲೆ ಬೈಬಲು ಇರ್ಬೋದು, ಇದರ ಪ್ರಕಾರ ಎಲ್ಲ ಒಂದೇ ವಿಷಯಗಳು ಸಾರ್ತಾ ಇವೆ. ದೇವರು ಒಬ್ಬನೇ ಆಗಿದ್ದಾನೆ. ಆದ್ದರಿಂದ ಬೆಳಿಗ್ಗೆ ಎದ್ದಾಗಿ ಹಲ್ಲು ಉಜ್ಜಿ ಮುಖ ತೊಳಿಸಿ ದೇವರಿಗೊಂದು ನಮಸ್ಕಾರ ಮಾಡಿ ಒಂದು ಪ್ರಾರ್ಥನೆ ಮಾಡುವುದನ್ನು ಮಕ್ಕಳಿಗೆ ಕಳುಹಿಸಿಕೊಡ್ಬೇಕು. ಅನೇಕರು ಏನು ಮಾಡ್ತಾರೆ, ಇವತ್ತು ಏನು ಇಲ್ಲ, ಬೆಳಿಗ್ಗೆ ಎದ್ದು ಮಕ್ಕಳೇ ಅವರು ಆ ಕಡೆ ಈ ಕಡೆ ತಿರುಗಾಡಿದ್ರು 10 ಗಂಟೆ ಆದರೂ ಹಲ್ಲು ಉಜ್ಜೋದಿಲ್ಲ, ಒಂದು ಮುಖಕ್ಕೆ ನೀರು ಹಾಕೋದಿಲ್ಲ, ತಂದೆ ತಾಯಿಗಳು ಮಾತಾಡೋದಿಲ್ಲ, ಅವ್ರನ್ನ ಅವ್ರ ಪಾಡಿಗೆ ಬಿಡ್ತಾರೆ. ಅವರು ಹಾಗೆಯೇ ಬೆಳೀತಾ ಬರ್ತಾರೆ. ಹಾಗೆ ಈ ಒಂದು ಅಭ್ಯಾಸ ಮಾಡೋದಕ್ಕೆ, ಮಕ್ಕಳಿಗೆ ಅಭ್ಯಾಸ ಆಗದಿರುವುದಕ್ಕೆ ಕಾರಣ ಯಾರು? ಈ ತಂದೆ ತಾಯಿಗಳೇ ಆಗಿದ್ದಾರೆ. ಈ ತಂದೆ ತಾಯಿಗಳಲ್ಲಿ ಕೂಡ ಆ ಗುಣಗಳು ಅನೇಕ ನಾನು ನೋಡ್ತಾ ಇದ್ದೇನೆ. ತಂದೆ ತಾಯಿಗಳಲ್ಲಿ ಕೂಡ ಆ ಗುಣ ಇಲ್ಲ. ಬೆಳಿಗ್ಗೆ ಹೇಳ್ತಾರೆ, ತಿರುಗಾಡ್ತಾರೆ, ಎಲ್ಲಿಯೋ ಆ ಕಡೆ ಈ ಕಡೆ ಹೋಗ್ತಾರೆ, ಒಂದು 2 ಕಪ್ಪ 3 ಕಪ್ಪ ಟೀಯನ್ನು ಕೊಡ್ತಾರೆ. ಆಮೇಲೆ 10 ಗಂಟೆ ನಾ ಇನ್ನೂ ಹಲ್ಲುಜ್ಜಿಲ್ಲ, ನಾ ಇನ್ನೂ ಮುಖ ತೊಳೆದಿಲ್ಲ ತಿಳ್ಕೊಂಡು 10 ಗಂಟೆಗೆ ಅಲ್ಲಿ ಕೂತ್ಕೊಂಡು ಬೇಕಾದಷ್ಟು ಹರಟೆ ಹೊಡಿತಾ ಇರ್ತಾರೆ. ಆದರೆ ಹಲ್ಲುಜ್ಜಿ ಮುಖ ತೊಳೆಯುವ ಒಂದು ಲಕ್ಷಣ ತಂದೆ ತಾಯಿಗಳಲ್ಲಿ ಕೂಡ ಇಲ್ಲ. ಆಗಿರುವಾಗಿನ ಅವ್ರ ಮಕ್ಕಳನ್ನು ಎಲ್ಲಿ ಆ ರೀತಿ ಒಂದು ಗುಣಗಳಲ್ಲಿ ಸಾಕೋದೇ ಇಲ್ಲ. ನನ್ನ ಸಹೋದರ ಸಹೋದರಿಯರೇ, ಏನಿದ್ರು ಬೆಳಿಗ್ಗೆ ಕನಿಷ್ಠ ಪಕ್ಷ ಆದರೂ ಚಿಕ್ಕ ಮಕ್ಕಳು 6 ಗಂಟೆಗಾದರೂ ಅವ್ರನ್ನ ಎಬ್ಬಿಸಿ ಎದ್ದಾಗಿ ಹಲ್ಲುಜ್ಜಿಸಿ ಮುಖ ತೊಳಿಸಿ ದೇವರಿಗೆ ಒಂದು ನಮಸ್ಕಾರ ಮಾಡುವಂಥದ್ದು, ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದನ್ನು ಕಳಿಸಿಕೊಡಬೇಕು. ದೇವರ ನಾಮಕ್ಕೆ ಸ್ತೋತ್ರಗಳು. ಇವತ್ತು ಒಂದು ವರ್ಗದ ಜನರನ್ನ ನೋಡ್ತಾ ಇದ್ದೇವೆ ನಾವು. ಬೆಳಿಗ್ಗೆ ಎದ್ದು ಬೆಳಗಾಗೋದಕ್ಕಿಂತ ಮೊದಲು ಎಂಥ ಮಳೆ ಗಾಳಿ ಚಳಿಯೇ ಆಗಲಿ ತಲೆಗೆ ಮುಸ್ಕು ಹಾಕೊಂಡು ಮಕ್ಕಳು ಕೈ ಹಿಡ್ಕೊಂಡು ಅವರ ಪ್ರಾರ್ಥನಾ ಮಂದಿರಕ್ಕೆ ಹೋಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಅಲ್ಲಿಯವರಿಗೆ ಬೋಧನೆ ಆಗ್ತಾ ಇದೆ. ಅಥವಾ ತಂದೆ ತಾಯಿ ಕೂಡ ಬಹಳ ಒಂದು ಶಿಸ್ತಿನಲ್ಲಿ ಮಕ್ಕಳನ್ನು ಸಾಕ್ತಾ ಇರ್ತಾರೆ. ಅದು ಮಾತ್ರವಲ್ಲ, ತಾಯಿ ಮಕ್ಕಳಿಗೆ ಬಹಳ ಚೆನ್ನಾಗಿ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಅವರ ವೇದಗಳ ಬಗ್ಗೆ ಅವರು ತಿಳಿಸ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮಲ್ಲಿ ಇದು ಬಹಳ ಕಡಿಮೆಯಾಗಿದೆ. ಆದ್ದರಿಂದ ಮಕ್ಕಳು ಬಹಳ ಹಾದಿ ತಪ್ಪಲಿಕ್ಕೆ ಕಾರಣವಾಗಿದೆ. ಅದಕ್ಕಾಗಿ ನಮ್ಮನ್ನು ದೇವರು ಆರಿಸಿಕೊಂಡ್ರು, ನಮಗೂ ಮಕ್ಕಳನ್ನು ಕೊಟ್ಟರು. ಆಗ ನಾವು ಆ ಮಾರ್ಗದಲ್ಲಿ ಅವರನ್ನು ನಡೆಸಬೇಕು. ಇತರರನ್ನು ನಾವು ನೋಡುವುದು ಬೇಡ. ಹಾಗಿರುವಾಗ ಆ ಮಕ್ಕಳು ಬೆಳೀತಾ ಬರ್ತಾರೆ. ಅವರಿಗೆ ಅದುವೇ ಅಭ್ಯಾಸ ಆಗ್ತದೆ. ದೇವರಲ್ಲಿ ಒಂದು ಸಂಪರ್ಕ ಇರ್ತದೆ. ದೇವರಿಂದ ಆಶೀರ್ವಾದ ಹೊಂದೋರಾಗಿದ್ದಾರೆ. ಆಮೇಲೆ ಅವರಿಗೆ ಮಕ್ಕಳಾದಂಥ ಸಮಯದಲ್ಲಿ ಅವರ ಮಕ್ಕಳಿಗೆ ಕೂಡ ಅದನ್ನೇ ತಿಳಿಸಿ ಕೊಡೋರಾಗಿದ್ದಾರೆ. ಇದು ಕೂಡ ಧರ್ಮೋಪದೇಶಕಾಂಡದಲ್ಲಿ ಇದೆ. ನನ್ನ ಹೆಸರನ್ನು ನೀವು ನಿಮ್ಮ ಮಕ್ಕಳಿಗೆ ಅವರವರ ಮಕ್ಕಳಿಗೆ ತಿಳಿಸ್ತಾ ಹೋಗಲಿ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ವಿಮೋಚನ ಕಾಂಡ 13ನೇ ಅಧ್ಯಾಯ 9ನೇ ವಚನ.
ಯೆಹೋವನು ತನ್ನ ಭುಜಬಲದಿಂದ ನಿಮ್ಮನ್ನು ಐಗುಪ್ತದಿಂದ ಬಿಡಿಸಿದವನಾದುದರಿಂದ ಆತನ ನಿಯಮವನ್ನು ಕುರಿತು ನೀವು ಮಾತನಾಡಬೇಕೆಂಬುದಾಗಿ ಈ ವಿಚಾರವು ನಿಮ್ಮ ಕೈಯಲ್ಲಿ ಕಟ್ಟಿಕೊಂಡಿರುವ ದಾರದಂತೆಯೂ ಹುಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೆ ಇರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಇದು 2025 ವರ್ಷದ ಹಿಂದೆ, ಎಷ್ಟೋ ಸಾವಿರ ವರ್ಷಗಳ ಹಿಂದೆ ದೇವರು ಆರಿಸಿಕೊಂಡವರ ಮುಖಾಂತರ ಮಾಡಿದಂಥ ಕಾರ್ಯಗಳು ಇದೀಗ ಇವತ್ತು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವಾಗ ಇವತ್ತು ನಮ್ಮಲ್ಲಿ ಕೂಡ ದೇವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಇದನ್ನು ನಾವು ಹುಬ್ಬುಗೆ ಕಟ್ಟಿಕೊಳ್ಬೇಕು, ಕೈಗೆ ಕೂಡ ಕಟ್ಟಿಕೊಳ್ಬೇಕು. ಇದು ಉದಾಹರಣೆಗೆ ಕೈಯಲ್ಲಿ ಒಂದು ಉಂಗುರ ವಾಚ್ ಇದ್ದರೆ ಆಗಾಗ ನೋಡೋರಾಗಿದ್ದೇವೆ, ಏನಾಗಿದೆ, ಎಲ್ಲಿ ಹೋಯಿತು, ಎಲ್ಲಿ ಬಂತು ಅಂತ. ಅದೇ ಹುಬ್ಬುಗಳ ಹತ್ರ ಏನೋ ನನ್ನ ತಲೆಯಲ್ಲಿ ಏನೋ ಒಂದು ಇಟ್ಟುಕೊಂಡಿದ್ದೇವೆ ಅಂತ ಹೇಳುವಂಥ ಒಂದು ಯೋಚನೆ ಕೂಡ ಬರ್ತದೆ, ಅದು ಮರೆಯೋದಿಲ್ಲ. ಅದೇ ರೀತಿ ದೇವರ ವಿಷಯವನ್ನು ಮಕ್ಕಳಿಗೆ ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು, ಸರಿಯಾಗಿ ಸೃಷ್ಟಿಯ ಕಾರ್ಯವನ್ನು ನಾವು ಮೊಟ್ಟ ಮೊದಲು ನಾವು ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಅದನ್ನು ಹೇಳಿಕೊಡ್ತಾ ಹೋಗಬೇಕು, ನಡೆಸ್ತಾ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ತಂದೆ ತಾಯಿಯ ಒಂದು ಕರ್ತವ್ಯವಾಗಿದೆ. ಮಕ್ಕಳಿಗೆ ದಯವಿಟ್ಟು ದೇವರ ವಿಷಯವನ್ನು ತಿಳಿಸದೇ ಇರಬಾರದು, ಅವರನ್ನು ಒಳ್ಳೆಯ ಒಂದು ದಾರಿಯಲ್ಲಿ ನಡೆಸದೇ ಕೂಡ ಇರಬಾರದು. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 7ನೇ ವಚನ. ಧರ್ಮೋಪದೇಶ ಕಾಂಡ 4:7. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆಯಿಡುವಾಗಲೆಲ್ಲ ಆತನು ಸಮೀಪವಾಗಿ ಇದ್ದಾನಲ್ಲ, ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ನಾವು ಕಷ್ಟ, ಸಂಕಟ, ದುಃಖಗಳಿಗೆ ಮೊರೆ ಇಡುವಾಗ ಒಂದೊಂದು ಸಲ ದೇವರು ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡೋನಾಗಿದ್ದಾನೆ. ಆಗ ನಾವು ಏನು ಮಾಡಬೇಕು? ದೇವರ ಕುರಿತು ನಾವು ಸಾಕ್ಷಿ ಕೊಡೋರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಮಾಡಿದ್ದನ್ನು ಎಂದಿಗೂ ನಾವು ಮರೆಯಬಾರದು. ಬೇರೆ ಯಾರಿಗೆ ಬೇಕು ಅವರಿಗೇ ದರ್ಶನ ಕೊಟ್ಟು ನಡೆಸ್ತಾರೆ. ಹಾಗಿರುವಾಗ ಮಕ್ಕಳಿಗೂ ಕೂಡ ದೇವರ ವಿಷಯವನ್ನು ತಿಳಿಸ್ತಾ ಬರಬೇಕು. ಅದರಲ್ಲಿ 9ನೇ ವಚನವನ್ನು ನೋಡಿಕೊಳ್ಳೋಣ. ಹೀಗಿರುವುದರಿಂದ, ಧರ್ಮೋಪದೇಶ ಕಾಂಡ 4:9. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಅನೇಕ ಅದ್ಭುತ ಕಾರ್ಯಗಳು, ಅಂದರೆ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿದ್ದು, ಅನೇಕರು ಬಹಳ ದೊಡ್ಡ ಅದ್ಭುತ ಕಾರ್ಯಗಳನ್ನು ಕೂಡ ಮಾಡಿರ್ತಾರೆ. ಆಮೇಲೆ ಸರ್ವ ಸೃಷ್ಟಿಯ ನಿಯಮವನ್ನು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಸರ್ವ ಸೃಷ್ಟಿ ಮಾಡುವಂಥದ್ದು ಪ್ರತಿ ಒಂದನ್ನು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸ್ತಾ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಲೇ ಇದನ್ನೇ ಹೇಳಿದ್ದು, ದೇವರ ವಿಷಯವನ್ನು ಎಂದಿಗೂ ಮಕ್ಕಳಿಗೆ ಮರಿಬಾರದು. ಒಂದು 6 ಗಂಟೆಗಾದರೂ ಎಬ್ಬಿಸಿ ಅವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಸಿ ದೇವರೊಂದಿಗೆ ಮಾತನಾಡೋ ಒಂದು ಅಭ್ಯಾಸವನ್ನು ಕಲಿಸ್ಬೇಕು. ಸ್ಕೂಲಿಗೆ ಹೋಗೋ ಮಕ್ಕಳಾದರೂ ಫಸ್ಟ್ ಮೊದಲ ಸ್ಥಾನ ದೇವರಿಗೆ ಕೊಡಬೇಕು. ಆಮೇಲೆ ಅವರು ಓದೋದು, ಬರೆಯೋದು, ಮಾಡೋದನ್ನು ಮಾಡಬೇಕು. ಅದೇ ರೀತಿ ಮನೆ ಕೆಲಸವನ್ನು ಕೂಡ ಹೆಣ್ಮಕ್ಳಿಗೆ ತಾಯಂದಿರು ಕಲಿಸಿಕೊಡ್ಬೇಕು. ಗಂಡು ಮಕ್ಕಳಿಗೆ ಎಲ್ಲ ಕೆಲಸ ಕಾರ್ಯವನ್ನು, ತೋಟದ ಕೆಲಸ ಇರ್ಬೋದು, ಯಾವುದೇ ಕೆಲಸ ಇದ್ರೂ ಕೂಡ ತಂದೆಯಂದಿರು ಗಂಡು ಮಕ್ಕಳಿಗೆ ಕಲಿಸಿಕೊಡಬೇಕು. ಇದು ಮಕ್ಕಳ ಒಂದು ಜೀವನಕ್ಕೆ, ಆಶೀರ್ವಾದಕ್ಕೆ ಒಂದು ದಾರಿಯಾಗಿದೆ. ಆದ್ದರಿಂದ ಖಂಡಿತವಾಗಿ ಮಕ್ಕಳನ್ನು ಮಕ್ಕಳ ಇಷ್ಟಕ್ಕೆ ಬಿಡಕ್ಕೆ ಹೋಗಬಾರದು. ತಂದೆ ತಾಯಿಗಳು ಜ್ಞಾನವಂತರಾಗಿ ಮಕ್ಕಳನ್ನು ಬೆಳೆಸ್ತಾ ಬರಬೇಕು. ಪ್ರತಿ ಒಂದು ವಿಚಾರದಲ್ಲಿಯೂ ಕೂಡ ಹೆಣ್ಣು ಮಕ್ಕಳಿಗೆ ತಾಯಂದಿರು, ಗಂಡು ಮಕ್ಕಳಿಗೆ ತಂದೆಯಂದಿರು, ಇಲ್ಲದೆ ತಂದೆ ತಾಯಿ ಇಬ್ಬರು ಸೇರಿ ಈ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಬುದ್ಧಿವಾದವನ್ನು ಹೇಳಿ ದೇವರ ಮಾರ್ಗದಲ್ಲಿ ನಡೆಸಬೇಕು. ಇದು ತಂದೆ ತಾಯಿಯ ಒಂದು ಜವಾಬ್ದಾರಿಕೆಯಾಗಿದೆ. ಇಲ್ಲದೆ ನನ್ನ ಮಗ ಹಾಗೆ ಮಾಡ್ದ, ಹೀಗೆ ಮಾಡ್ದ, ನನ್ನ ಮಗಳು ಹಾಗೆ ಮಾಡಿದ್ಲು, ಹೀಗೆ ಮಾಡಿದ್ಲು ಹೇಳಿ ಪ್ರಯೋಜನವಿಲ್ಲ. ಬಹಳ ಎಚ್ಚರದಿಂದ ಬುದ್ಧಿವಾದವನ್ನು ಹೇಳ್ತಾ ಹೋಗಬೇಕು. ಸಾಯಂಕಾಲ ಸಮಯದಲ್ಲಿ ಊಟಕ್ಕೆ ಮೊದಲು ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ಕೈ ಕಾಲು ಮುಖ ಅಥವಾ ಸ್ನಾನ ಮಾಡಿ ಕುಟುಂಬ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಬೇಕು. ಎಲ್ಲ ಒಂದಾಗಿ, ಅಂದರೆ ಆ ದಿವಸ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಕುರಿತು ದೇವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂಥದ್ದು. ಆವಾಗ ಏನು ಮಾಡಬೇಕು? ಆದಷ್ಟು
ಆದಷ್ಟು ಸಮಯ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆದರೂ ಈ ಗಂಡ ಹೆಂಡತಿ ಮಕ್ಕಳಿಗೂ ಮೊಮ್ಮಕ್ಕಳು ಯಾರಾದರೂ ಇರುವುದಾದರೆ ಅಥವಾ ಅಕ್ಕಪಕ್ಕದವರು ಇರುವುದಾದರೆ ಅವರು ಬರುವುದಾದರೆ ಕೂತುಕೊಂಡು ದೇವರ ವಿಷಯವನ್ನು ಅವರಿಗೆ ಸಾರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಮೊಟ್ಟ ಮೊದಲು ನೋಡಿ, ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ. ನಮ್ಮ ಮನಸ್ಸು ಮೊದಲು ದೇವರಲ್ಲಿರಬೇಕು. ಅದಕ್ಕೆ ತಂದೆ ತಾಯಿಯಂದಿರು ಅಜ್ಜ ಅಜ್ಜಿಯರು ಮೊದಲು ತಯಾರಾಗಿರಬೇಕು, ಅವರು ಕಲ್ತಿರಬೇಕು. ಆಮೇಲೆ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ತಿಳಿಸಲು ಸಹಾಯವಾಗ್ತದೆ. ನಮ್ಮ ಮನಸ್ಸನ್ನು ಮೊದಲು ದೇವರಲ್ಲಿ ಕೇಂದ್ರೀಕರಿಸಿ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ತಿಳಿಸಲೇಬೇಕು ಅಂತ ಒಂದು ಯೋಚನೆ ತಂದೆ ತಾಯಿಯಲ್ಲಿ ಮತ್ತು ಅಜ್ಜ ಅಜ್ಜಿಯಂದಿರಲ್ಲಿ ಇರಬೇಕು. ಇದು ಸಾಯಂಕಾಲ ಸಮಯ, ಒಳ್ಳೆ ಸಮಯ. ಬೆಳಿಗ್ಗೆ ಓದೋದೋ ಮಾಡೋದೋ ಬೇರೆ ಕೆಲಸ ಸಮಯ ಸಿಕ್ಕೋದಿಲ್ಲ. ಆದ್ದರಿಂದ ರಾತ್ರಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಸ್ನಾನ ಮಾಡಿ ಅಥವಾ ಕೈಕಾಲು ತೊಳೆದೋ ಕೂತ್ಕೊಂಡು ಒಂದು ಅರ್ಧ ಗಂಟೆ ಆದರೂ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಆ ದಿವಸದ ಉಪಕಾರಗಳಿಗಾಗಿ ಈ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಎಲ್ಲರೂ ಕೂತು ಮನೆಯಲ್ಲಿಯೇ, ದೇವಾಲಯಕ್ಕೆ ಹೋಗಬೇಕು ಅಂತ ಏನು ಇಲ್ಲ, ಮನೆಯಲ್ಲೇ ಕೂತುಕೊಂಡು ಇದನ್ನು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸ್ತಾ ಹೋಗಬೇಕು. ಇದು ಬಹಳ ಒಂದು ಒಳ್ಳೆಯ ಸಮಯ, ಒಳ್ಳೆಯ ಒಂದು ವಿಚಾರವಾಗಿದೆ. ಇದು ಕೂಡ ಮಕ್ಕಳಿಗೆ ಆಶೀರ್ವಾದಕ್ಕೆ ಒಂದು ಕಾರಣವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಪ್ರತಿಯೊಂದು ವಿಷಯ ಕೂಡ ಇನ್ನೂ ಏನಪ್ಪ ಅಂದರೆ ಅವರವರ ವಯಸ್ಸಿಗೆ ತಕ್ಕ ಹಾಗೆ ಅವರಿಗೆ ನಾವು ಅವರನ್ನು ಪ್ರೀತಿ ಮಾಡ್ತಾ ಹೋಗಬೇಕು. ಈಗ ಚಿಕ್ಕ ಮಗು ಆದರೆ ಮಗುವಿನೊಂದಿಗೆ ಯಾವ ರೀತಿ ಪ್ರೀತಿಯಿಂದ ಮಾತಾಡ್ತೇವೆ, ಆಗಲೇ ದೇವರ ವಿಷಯವನ್ನು ಅವರಿಗೆ ಅವ್ರ ಹತ್ರ ನಾವು ಹೋಗ್ತಾ ಇರಬೇಕು, ಮಾತನಾಡಬೇಕು. ಆಗ ಅವರು ಬೆಳೀತಾ ಬಂದಾಗಿ ಅದುವೇ ಅವರಿಗೊಂದು ಜ್ಞಾನದಲ್ಲಿ ಬೆಳೀತಾ ಇರ್ತದೆ. ಆಮೇಲೆ ಮಕ್ಕಳ ವಿಷಯಕ್ಕೆ ಬರುವಾಗ ಇನ್ನೂ ಸ್ವಲ್ಪ ಜಾಸ್ತಿ ದೇವರ ವಿಷಯವನ್ನೇ ಮಾತನಾಡ್ತಾ ಇರಬೇಕು, ಒಳ್ಳೆ ವಿಷಯವನ್ನೇ ಅವರಿಗೆ ಮಾತನಾಡ್ತಾ ಬರುವಾಗ ಹಾಗೆ ಮಕ್ಕಳು ಅದನ್ನೇ ಕಲಿಯುತ್ತಾ ಬೆಳೆಯುತ್ತಾ ಬರ್ತಾರೆ. ಹಾಗೆ ಯೌವನಸ್ಥ ಪ್ರಾಯಕ್ಕೆ ಬರುವಾಗಲೂ ಕೂಡ ಅವರನ್ನು ಪ್ರೀತಿಯಿಂದ ತಿದ್ದಿ ಅವರನ್ನು ಪ್ರೀತಿ ಮಾಡಿಕೊಂಡು, ಚಿಕ್ಕ ಮಕ್ಕಳನ್ನು ಹೇಗೆ ಪ್ರೀತಿ ಮಾಡ್ತೇವೆ ಹಾಗೆ ಯೌವನಸ್ಥ ಮಕ್ಕಳನ್ನು ಕೂಡ ಪ್ರೀತಿ ಮಾಡಿಕೊಂಡು ಅವರನ್ನು ಬಹು ಪ್ರೀತಿಯಿಂದ ಅವರಿಗೆ ದೇವರ ವಿಷಯವನ್ನು ತಿಳಿಸ್ತಾ ಇರಬೇಕು. ಜ್ಞಾನ ಬಂದಾಗೆ ಆಗು ಹೋಗುಗಳು, ಪ್ರಾಪಂಚಿಕ ವಿಷಯ, ಕಷ್ಟ ಸಂಕಟ ದುಃಖಗಳು ತಪ್ಪಿ ಹೋಗುವಂಥದ್ದು ಪ್ರತಿಯೊಂದನ್ನು ತಿಳಿಸ್ತಾ ಬರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಮಕ್ಕಳನ್ನು ಬೆಳೆಸುವ ಬಗ್ಗೆ ನೀವು ತಿಳಿಸಲು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರದ್ದು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಆಶೀರ್ವದಿಸಿ ಅವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ಇನ್ನು ಮುಂದೆಗಾದರೂ ಚೆನ್ನಾಗಿ ಬುದ್ಧಿವಾದ ಹೇಳಿ ನಿಮ್ಮ ವಿಷಯವನ್ನು ತಿಳಿಸಿ ಆ ಮಕ್ಕಳನ್ನು ಕೂಡ ನಿಮ್ಮ ಸಾಕ್ಷಿಗಳನ್ನಾಗಿ ಆಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.